ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಅಕ್ಕ ರಜಾ ಆಗಿಬಿಟ್ಟೈತೆ. ಉಮ್ಗೋಸ್ಕರ ಹಾಸ್ಪಿಟ್ಲಿಗೆ ಹೋಗಿತ್ತು. ಒಂದು 2 ದಿವಸ ರೆಸ್ಟ್ ಮಾಡಬೇಕು, ಒಂದು 3 ತಿಂಗಳು ಅಂತ. ಅದಕ್ಕೆ ಇವಾಗ ಅವರಮ್ಮ ತಲೆಗೆ ಎಣ್ಣೆ ಇಕ್ತಾಯಿದ್ದಾರೆ ಹೊರಗಡೆ ಕೂತ್ಕೊಂಡು. ನನಗೆ ಡ್ಯೂಟಿ ಬೆಳಗ್ಗೆ ಆನ್ ಮಾಡಿದೆ, ಒಂದು ಡ್ಯೂಟಿನೂ ಬಂದಿಲ್ಲ. ಅದಕ್ಕೆ ಇವಾಗ ಮನೆ ತೆಗೆ ಇದ್ದರೆ ಬೀಳಲ್ಲ ಅಂತ ಸ್ಟ್ಯಾಂಡ್ಗೆ ಹೋಗ್ಬೇಕು. ನೋಡಿ, ಗುರವ್ರು ಇದ್ದಾರೆ. ಈ ನಡುವೆ ವಿಡಿಯೋದಲ್ಲಿ ಗುರವ್ರು ಬರ್ತಾ ಇರಲಿಲ್ಲ, ಡ್ಯೂಟಿಗೆ ಹೋಗ್ತಾ ಇದ್ರು. ಇವಾಗ ಈ ನಡುವೆ ಡ್ಯೂಟಿ ಸರಿಯಾಗಿಲ್ಲ ಅಂದ್ಬಿಟ್ಟು ಸೀರೆ ಇವತ್ತು ಬಂದಿದ್ದಾರೆ. ನೋಡಿ, ಬೆಳಗ್ಗೆಯಿಂದ ಆನ್ ಮಾಡಿದ್ದಾರೆ, ಬಿದ್ದೇ ಇಲ್ಲ. ಡ್ಯೂಟಿಗೆ ದೃಷ್ಟಿ ಆಗ್ಬಿಟ್ಟಿದೆ. ಅದಕ್ಕೆ ಇಲ್ಲೇ ಇದ್ರೆ ಬೀಳಲ್ಲ, ಹೋಗ್ತೀನಿ. ಸ್ಟ್ಯಾಂಡ್ ಹತ್ರ ಹೋಗುತ್ತೆ ಪಾಪ. ಬೀಳದೆ ಇರಲಿ, ಕಾಯುತ್ತೆ. ಕಾದಾದ್ಮೇಲೆ ಬಿದ್ದಿಲ್ಲ ಅಂದರೆ ಸ್ಟ್ಯಾಂಡ್ಗೆ ಹೋಗಿ ಹೊಟ್ಟೆಪಾಡು ಹೋಗಲೇಬೇಕು ಎಲ್ಲರೂ. ಹಂಗೆ ನಮ್ಮ ಮನೆಯವರು ಇರಲ್ಲ, ಡ್ಯೂಟಿಗೆ ಹೋಗ್ತಾರೆ ಪಾಪ. ನಮ್ಮಮ್ಮ ಒಂದು ದಿನನೂ ಭಾನುವಾರ ರಜೆ ಹಾಕಲ್ಲ, ಹಂಗೆ ಓಡೋಗುತ್ತೆ ಪಾಪ. ಹುಷಾರಿಲ್ಲ, ಅದಕ್ಕೂ ನಂಗೆ ಹುಷಾರಿಲ್ಲ ಫಸ್ಟ್ ಅಂದ್ಬಿಟ್ಟು ಅವ್ರು ಹುಷಾರಿಲ್ಲ ಅಂದರೆ ಹೋಗ್ತಾರೆ. ನನಗೋಸ್ಕರನೇ ಮನೆಗಿರೋದು ಇವತ್ತು. ಪ್ಲೀಸ್ ಫ್ರೆಂಡ್ಸ್, ಯಾರೆಲ್ಲ ನೋಡ್ತಿದ್ದೀರಾ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬಿಸಿಲು ಭಯಂಕರ ಐತೆ, ಕಣ್ಣು ನಿಜವಾಗ್ಲೂ ಹೆಂಗೆ ತತ್ತರಿಸ್ತಾ ಇದ್ದೀವಿ ಅಂದರು. ಯಾರು ಖುಷಿ ಬೀಳ್ತಾರಿಲ್ಲ, ಮಳೆ ಬಂದರೆ ಫಸ್ಟು ನಾವು ಖುಷಿ ಬೀಳ್ತೀವಿ. ಇರೋಕ್ಕೆ ಆಗಲ್ಲ. ನೋಡಿ, ಇವತ್ತು ಬಂದುಬಿಟ್ಟು ಹೊರಗಡೆ ಕುತ್ಕೊಂಡಿದ್ದೀವಿ. ಫ್ಯಾನ್ ಗಾಳಿ ಎಷ್ಟಂತ ಕುಡಿಯೋಣ, ಅದು ಇನ್ನೂ ಬಿಸಿ, ಇನ್ನೂ ಹೀಟು ಪಾಪ. ನಾವು ಹಿಂಗೆ ಅಂತೀವಿ, ಬೆಳಗ್ಗಿಂದ ಸಂಜೆವರೆಗೂ ಅವ್ರು ಗಾಡಿ ಎತ್ಕೊಂಡು ಹೋಗೋದು ಎಷ್ಟು ಅಪಾಪ ಅಂತಾರೆ. ಮಳೆ ಬಿದ್ದರೆ ಸ್ವಲ್ಪ ತಣ್ಣಗಿರುತ್ತೆ. ಎಲ್ಲ ಡ್ರೈವರ್ಗಳದ್ದು ಕತೆ ಹಂಗೇನೆ ಪಾಪ. ನಮ್ಮ ಮನೆಯವರು ಡ್ಯೂಟಿಗೆ ಟೈಮ್ ಆಯಿತು, ಡ್ಯೂಟಿಗೆ ಹೋಗಿ ಬರ್ತೀನಿ. ಬಾಯ್ ಬಾಯ್ ಬಾಯ್. ಹೋಗಿ ಬರ್ತೀನಿ ಡ್ಯೂಟಿಗೆ. ಅಪ್ಪಿಯ ಮೇಡಮ್ಗೆ ಫೋನ್ ಮಾಡು. ಯಾವ ಮೇಡಮ್? ಅದೇ ಅಲ್ಲಿ ಎಸ್ಕೆ ಅಲ್ಲ, ಯಾವಾಗ ನೀವೇ ರೋಪ್ ಮಾಡ್ತೀರಾ? ಮಾಡ್ರಿ ಹಂಗೆ ಹಿಂಗೆ ಅಂತ ಇಬ್ರು. ಫ್ರೆಂಡ್ಸ್, ನನ್ನ ಕರಿ ಕೂದಲಿಗೆ ಸೀಕ್ರೆಟ್ ಏನು ಗೊತ್ತಾ? ನೋಡಿ, ಈ ಎಣ್ಣೆ ಫಸ್ಟು ನಾನು ವಾಟಿಕ ಹಾಕ್ತಾಯಿದ್ದೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಒಂಥರ ಗ್ರೀನ್ ಕಲರ್ ಇರುತ್ತಲ್ಲ, ಇವಾಗ ಅದು ಬಿಟ್ಬಿಟ್ಟು ಇದು ಹಾಕ್ತಾಯಿದ್ದೀನಿ. ಕೂದಲು ನೋಡಿ, ನಾನು ಅಜ್ಜಿ ಆಗಿದ್ದೀನಿ, ಅಲ್ಲೊಂದು ಬಿಳಿ ಕೂದಲಾಗಿದೆ. ಅಪ್ಪಿ ಬಾಯ್ ಮಾ. ಗೋಕುಲ್ ಇಲ್ಲ, ಗೋಕುಲ್ ಅವ್ರ ತಾತನ ಜೊತೆ ಬೆಳಗ್ಗೆನೇ ಅವ್ರ ಮನೆಗೆ ಹೋಗಿದ್ದಾನೆ. ಕಾಯ್ತಾ ಇದ್ದೀವಿ ಬರ್ಗೆಟ್ಟವ್ರ ಥರ, ಮಳೆ ಬರಲಿ 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 ಅಂತ. ಮಳೆನೇ ಇಲ್ಲ. ಅಮ್ಮ ಈರಮ್ಮ ನೋಡಮ್ಮ ಇಲ್ಲಿ. ಹಾಯ್ ಮಾಡು ನಮ್ಮ ಫ್ರೆಂಡ್ಸಿಗೆಲ್ಲ. ಬಾಯ್ ಎಲ್ಲ ಹಾಯ್. ಫ್ರೆಂಡ್ಸ್, ನಮ್ಮಮ್ಮ ಓದಿಲ್ಲ ಫ್ರೆಂಡ್ಸ್, ನಮ್ಮಮ್ಮ ಹಳ್ಳಿಯವರು ಫ್ರೆಂಡ್ಸ್, ಆದರೆ ತುಂಬ ಒಳ್ಳೆಯವರು ಫ್ರೆಂಡ್ಸ್. ಇಂಥ ಅಮ್ಮ ಪಡೆಯೋಕ್ಕೆ ಪುಣ್ಯ ಮಾಡಿದ್ದೀವಿ ನಾವು. ಎಷ್ಟು ಜನ್ಮ ಎತ್ತಿದ್ರು ನಿಜವಾಗ್ಲೂ ನಾನು ಮತ್ತೆ ಮುಂದಿನ ಜನ್ಮದಲ್ಲೇ ಮನುಷ್ಯ ಜನ್ಮ ಇದ್ದರೆ ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದು ನಮ್ಮ ಅಮ್ಮನ ಹೊಟ್ಟೆಲ್ಲೇ ಹುಟ್ಟಬೇಕು ಅಂತ. ಅಷ್ಟು ಒಳ್ಳೆಯದು ಪಾಪ. ಕೆಲ್ಸಕ್ಕೆ ಹೋಗಿ ಬಂದು ಮತ್ತೆ ನನಗೆ ಹೆಲ್ಪ್ ಮಾಡುತ್ತೆ. ನನಗಾಗಿಲ್ಲ ಅಂದರೆ ನಿಜವೂ ಸ್ವಲ್ಪ ಹುಷಾರಿಲ್ಲ ಅಂದ್ರೂ ಇವಾಗಲೂ ಮೊದಲು ಹೆಂಗೆ ಮಗು ಥರ ನೋಡ್ಕೊಳ್ತಿತ್ತು ಹಂಗೆ ನೋಡ್ಕೊಳುತ್ತೆ. ನಮ್ಮ ಮನೆಯವ್ರನ್ನೂ ಅಷ್ಟೇ, ನನ್ನೂ ಅಷ್ಟೇ. ನಿಜವಾಗ್ಲೂ ಇವತ್ತವರೆಗೂ ನನ್ನ ಮಗನಿಗೆ ಇವಾಗ 2 ವರ್ಷದ 3 ತಿಂಗಳೇನೋ, ಇವಾಗವರೆಗೂ ಅವ್ನು ನನಗೆ ಅಮ್ಮ ಅಂತ ನನ್ನ ಹತ್ರ ಬರೋದೇ ಇಲ್ಲ. ನಿಮ್ಮಮ್ಮ ಯಾರು ಅಂತ ಕೇಳಿದ್ರೆ ನಮ್ಮಮ್ಮ ಇವರು ಅಂತ ನಮ್ಮಮ್ಮನೇ ತೋರಿಸೋದು. ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾನೆ ಅವನು. ಮಕ್ಕಳನ್ನ ಕರ್ಕೊಂಡ್ರೇ ಮಕ್ಕಳು ಹೋಗೋದಲ್ವ, ಆ ಥರ ನಮ್ಮಮ್ಮ ಪಾಪ ತುಂಬ ಒಳ್ಳೇದು. ಎಲ್ಲ ಮಕ್ಕಳು ನಮ್ಮಮ್ಮ ಹತ್ರ ಬರುತ್ತೆ ಪಾಪ. ನಮ್ಮಮ್ಮ ಒಳ್ಳೇದು, ನಮ್ಮಮ್ಮ. ಬಾಯ್ ಮಾಡಿ ನಮ್ಮ ಫ್ರೆಂಡ್ಸ್ಗೆ. ಹಾಯ್ ಬಾಯ್. ಊಟ ಮಾಡಿದ್ರೆ ಕೇಳು. ಊಟ ಮಾಡ್ರಮ್ಮ. ಚೆನ್ನಾಗಿದ್ದೀರಾ ಕೇಳು. ಚೆನ್ನಾಗಿದ್ದೀರಾ? ಆರೋಗ್ಯವಾಗಿ ಚೆನ್ನಾಗಿರಮ್ಮ. ನಮ್ಮಮ್ಮ ಅಡುಗೆ ಮಾಡೋದೆಲ್ಲ ತೋರಿಸ್ತೈತೆ. ಆಮೇಲೆ ನೀವೆಲ್ಲ ನಮಗೆ ಸಪೋರ್ಟ್ ಮಾಡಿ. ಅಡುಗೆ ಒಳ್ಳೊಳ್ಳೆ ಅಡುಗೆ ಮಾಡುತ್ತೆ. ಉತ್ತರ ಕರ್ನಾಟಕ ಸೈಡ್ ಅಡುಗೆ, ಗಂಗಾವತಿ ಸೈಡ್ ಅಡುಗೆ ಎಲ್ಲ ತೋರಿಸುತ್ತೆ. ಏನಮ್ಮ ತೋರಿಸ್ತೀಯಾ? ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವಾಗ ಸಂಜೆ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿಮ್ಮ ಜೊತೆ ಹಾಗೆ ಶೇರ್ ಮಾಡ್ಕೊಳ್ಳೋಣ. ವೀಡಿಯೋ ಹಾಕಿರಲಿಲ್ಲ ಅಂತ. ಒಂದು 3-4 ಡೇಸ್ನಿಂದ ನನಗೆ ಹುಷಾರಿರಲಿಲ್ಲ. ಹಾಸ್ಪಿಟ್ಲಿಗೆ ಹೋಗಿ ಬಂದು ಸ್ವಲ್ಪ ಹುಷಾರಾಗಿ ನಿಮ್ಮ ಜೊತೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗುರು ಕೆಲಸಕ್ಕೆ ಹೋಗಿದೆ. ಅಪ್ಪಾಜಿ ಮಧ್ಯಾಹ್ನ ಚಿಕನ್ ತಂದು ಕೊಟ್ಟಿದ್ರು. ನಾನು ತಿನ್ನಲ್ಲ ಅಂದ್ಬಿಟ್ಟು ಮನೇಲೇ ಮಾಡೇ ಇರಲಿಲ್ಲ. ಪಾಪ ನಾನು ತಿನ್ನಲ್ಲ ಅಂತ ಬೇರೆಯವ್ರನ್ನೂ ಕೂಡ ತಿನ್ನಬೇಡಿ ಅನ್ನೋದಕ್ಕೆ ಆಗಲ್ವಲ್ಲ. ಹಾಗಾಗಿ ನಾನು ಮಾಡೋಣ ಅಂತ ಮಧ್ಯಾಹ್ನ ಟೆಂಡರ್ ಚಿಕನ್ ತೊಗೊಂಬಂದು ಕೊಟ್ಟೋಗಿದ್ರು. ಹಾಗಾಗಿ ಅದನ್ನೇ ಮಾಡೋಣ, ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ.
ಬನ್ನಿ ಚಿಕನ್ ಫ್ರೈ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ದಯವಿಟ್ಟು ಯಾರೆಲ್ಲ ನೋಡ್ತಿದ್ರೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಬನ್ನಿ ಹೋಗೋಣ. ಸಿಂಪಲ್ ಚಿಕನ್ ಫ್ರೈ ಆದರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಯಾರಾದ್ರೂ ಟ್ರೈ ಮಾಡಿದೆ ಇದೇ ಥರ ಮಾಡ್ತೀನಿ ಅಂದರೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಚಿಕನ್ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಗೊಜ್ಜಾಗಿ ಮಾಡ್ಕೊತೀನಿ, ಚಪಾತಿಗೂ ಮತ್ತು ರೈಸ್ಗೂ ಇರಲಿ ಅಂತ ಅವ್ರಿಗೆ ತಿನ್ನೋದಕ್ಕೆ. ಎಣ್ಣೆ ಹಾಕ್ಕೊಂಡು ಒಂದು ಬಾಣಲೆಗೆ ಹಸಿಮೆಣ್ಸಿಕಾಯಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಗೋಲ್ಡ್ ಕಲರ್ ಬರಬೇಕು, ಅವಾಗ ಟೇಸ್ಟಾಗಿರುತ್ತೆ, ಹಸಿ ವಾಸನೆ ಇರಬಾರ್ದು. ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇವಾಗ ಚಿಕನ್ ಹಾಕ್ಕೊತೀನಿ ತೊಳ್ಕೊಂಬಂದು. ಟೆಂಡರ್ ಚಿಕನ್ ಇದು, ಬೇಗ ಕರ್ಗೋಗುತ್ತೆ, ಸಖತ್ತಾಗಿರುತ್ತೆ ಟೇಸ್ಟ್ ಕೂಡ. ಮೆತ್ತಗೆ ತಿನ್ನೋರಿಗೆ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಇದು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಗ ಕರ್ಗೋಗುತ್ತೆ ಇದು, ಬೇಗ ಕೂಡ ಬೇಯುತ್ತೆ ಈ ಚಿಕನ್ನು. ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನೋಡ್ಬೋದು ಇವಾಗ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ಇದು ಬೇಗ ಬೇಯೋದಕ್ಕೆ. ಮತ್ತು ಇನ್ನೊಂದು ಅರಿಶಿನ ಹಾಕೋದ್ರಿಂದ ಆ್ಯಂಟಿಬಯೋಟಿಕ್ ಒಳ್ಳೇದಲ್ವಾ, ಹಾಗಾಗಿ ಎಲ್ಲ ಚಿಕನ್ಗೂ ಹಾಕ್ತಾರೆ. ನಾನು ಕೂಡ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಹಸಿ ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕ್ಕೊತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ. ಆದರೂ ಇದು ಟೇಸ್ಟ್ ಈ ಥರ ಹಾಕಿದ್ರೆ ಸಖತ್ತಾಗಿ ಬರುತ್ತೆ ಅಂತ. ಈಗ ಮನೇಲೇ ರುಬ್ಬಿಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೇಲೇ ರುಬ್ಬಿಕ್ಕಿರ್ತೀನಿ ನಾನು ಯಾವಾಗ್ಲೂ. ಅದನ್ನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಅದಾದಮೇಲೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮನೇಲಿದ್ದಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ತೀನಿ. ನನಗೆ ಅದೇ ಬೇಕು ಇದು ಬೇಕು ಅನ್ನೋಂಗಿಲ್ಲ. ಮನೇಲಿ ಯಾವುದಿರುತ್ತೆ ಅಡ್ಜಸ್ಟ್ ಮಾಡ್ಕೊಂಡು ಹಾಕಬೇಕು ಯಾವತ್ತೇ ಆಗಲಿ. ಆವಾಗೇ ಅಲ್ವಾ ನಾವು ಹೆಣ್ಮಕ್ಳು ಯಾವಾಗಲೂ ಏನಿರುತ್ತೆ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಅಡುಗೆ ಮಾಡೋದು. ಹಾಗಾಗಿ ಪುದೀನ ಕೊತ್ತಂಬರಿ ಸ್ವಲ್ಪ ಇತ್ತು. ಇದಕ್ಕೆ ಸರೋಗುತ್ತೆ ಅಂದ್ಬಿಟ್ಟು ನಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋದ್ಮೇಲೆ ಇವಾಗ ಟೊಮಾಟೊ ಹಾಕ್ಕೊತಾ ಇದ್ದೀನಿ. ಟೊಮಾಟೊ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟರೆ ಚೆನ್ನಾಗಿ ಕರ್ಗೋಗಿರುತ್ತೆ ಟೊಮಾಟೊ. ಇವಾಗ ನೋಡ್ಬೋದು, ಕಾಣಿಸೋದೇ ಇಲ್ಲ, ಫುಲ್ ಗೊಜ್ಜಾಗೋಗಿದೆ. ಇದಾದಮೇಲೆ ನಾನು ಇವಾಗ ಖಾರ ಪುಡಿ ಹಾಕ್ಕೊತೀನಿ. ಖಾರದ ಪುಡಿ ಹಾಕ್ಕೊಂಡು ಮತ್ತು ಧನಿಯಾ ಪುಡಿ ಹಾಕ್ಕೊತೀನಿ. ಯಾವತ್ತೂ ಅಷ್ಟೇ ನಾನು 1.5 ಸ್ಪೂನು ಖಾರ ಹಾಕ್ಕೊಂಡ್ರೆ 2 ಸ್ಪೂನು ಧನಿಯಾ ಹಾಕ್ಕೊತೀನಿ. ಸ್ವಲ್ಪ ಧನಿಯಾ ಮುಂದಾಗಿರಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇವಾಗ ಕಲರೇ ಚೇಂಜ್ ಆಗುತ್ತೆ, ನೋಡ್ಬೋದು ನೀವು. ಅಷ್ಟು ಇದು ಮನೇಲಿ ಮಾಡಿರೋಂಥ ಖಾರದ ಪುಡಿ ಟೇಸ್ಟಾಗಿರುತ್ತೆ ಮತ್ತು ಕಲರ್ ಕೂಡ ಚೆನ್ನಾಗಿರುತ್ತೆ. ಒಂದು ಅರ್ಧ ಸ್ಪೂನ್ ಚಿಕನ್ ಮಸಾಲ ಹಾಕ್ಕೊತೀನಿ. ಜಾಸ್ತಿ ಏನು ಮಸಾಲ ಹಾಕೋಕ್ಕೆ ಹೋಗಲ್ಲ ನಾನು. ಯಾವತ್ತೇ ಆಗಲಿ ಸಿಂಪಲಾಗಿ ಮಾಡಿದ್ರೇ ಟೇಸ್ಟ್ ಬರೋದು. ಇವಾಗ ಚಿಕ್ಕ ಲೋಟದಲ್ಲಿ ನಾನು ನೀರು ಹಾಕ್ಕೊತೀನಿ. ಒಂದು ಲೋಟ ಇವಾಗ ಹಾಕ್ಕೊಂಡಿದ್ದೀನಿ ನಾನು. ಇನ್ನೊಂದು ಲೋಟ ಕೂಡ ಹಾಕ್ಕೊಂಡಿದ್ದೀನಿ. ನಿಮಗೆ ನೋಡ್ಬೋದು, ಇಲ್ಲಿ ನೀರು ಚೆನ್ನಾಗಿ ಜಾಸ್ತಿ ಬಿಟ್ಕೊಂಡಿದೆ. ಇವಾಗ ಚಿಕನ್ ರೆಡಿಯಾಗಿದೆ, ಸೂಪರಾಗಿದೆ ನೋಡಿ. ಫ್ರೆಂಚ್ ಚಿಕನ್ ವಿಡಿಯೋ ಹಾಕಿದ್ದೀನಿ ಫ್ರೈದು. ನಾನು ಲೆಂಗ್ತಿ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ, ಸ್ವಲ್ಪ ವಿಡಿಯೋ ಮಾಡಿದ್ದು. ಪ್ಲೀಸ್ ಯಾರೆಲ್ಲ ನೋಡ್ತೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ನೋಡಿದ್ದೀರಾ, ವೀಡಿಯೋಸ್ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್.